ಪದೇ ಪದೇ ಹೇಳಿದ್ದೀನಿ, ನಿಮ್ಮ ಹೆಸರು ನಜ್ರೀನ್ ಅಂತ. ಥ್ಯಾಂಕ್ ಯು. ಹಾಗೆ ನೇತ್ರ ಅಂದ್ಬಿಟ್ಟು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ದೀರಾ. ಸಿಸ್ಟರ್ ಡೈಲಿ ನೋಡ್ತೀರಾ ಅಂತ ಹೇಳಿದ್ದೀರಾ ನನ್ನನ್ನು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೋಪ್ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಬ್ಬರು ವೀವರ್ಸು ನನ್ನ ಡೈಲಿ ಎಲ್ಲ ವಿಡಿಯೋನು ವಾಚ್ ಮಾಡ್ತಾರೆ. ಅವ್ರು ಕೇಳಿದ್ದಾರೆ ಅವ್ರ ಹೆಸರನ್ನು ನನ್ನ ವ್ಲಾಗಲ್ಲಿ ನನ್ನ ಬಾಯಲ್ಲಿ ಹೇಳಬೇಕಂತೆ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ನೀವು ಇದನ್ನು ಕೇಳಿರೋದು ನನಗೆ ಖುಷಿನೇ ಆಯಿತು. ಅವ್ರ ಹೆಸರು ನಾನು ಇವಾಗ ಹೇಳ್ತಾ ಇದ್ದೀನಿ. ಅವ್ರ ಹೆಸರು ಬಂದು ನಜ್ರೀನ್ ಅಂತ. ಕರೆಕ್ಟಾಗಿ ನಾನು ಕರೆಕ್ಟಾಗಿ ಹೇಳಿದ್ದೀನ ಇಲ್ಲ ಅಂತ ಈ ವ್ಲಾಗ್ ನೋಡಿ ನಿಮ್ಮ ಹೆಸರನ್ನ ನಾನು ಕರೆಕ್ಟಾಗಿ ಹೇಳಿದ್ದೀನಿ ಇಲ್ಲ ಅಂತ ಕಮೆಂಟ್ ಮಾಡಿ ಸಿಸ್ಟರ ಬ್ರದರ. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ನಜ್ರೀನ್ ಅಂತ ಹೇಳಿದ್ದಾರೆ. ಶ್ರಾವಣ ಆಗಿರೋದ್ರಿಂದ ನಾನ್ ವೆಜ್ ಇಲ್ಲದೆ ಆಗಲೇ 1 ವೀಕ್ ಆಗಿದ್ದಕ್ಕೆ ಆಗಲೇ ಬೋರ್ ಆಗ್ತಾಯಿದೆ. ಸ್ವಲ್ಪ ಮಕ್ಕಳು ಕೂಡ ಗೊತ್ತಿಲ್ಲ ಯಾಕೋ ಸೈಲೆಂಟಾಗಿದ್ದಾನೆ ನನ್ನ ಚಿಕ್ಕ ಮಗ. ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಈಗ ನಾನು ಅಮ್ಮ ಮ್ಯೂಸಿಕ್ ಕ್ಲಾಸ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅವರು ಇವತ್ತು 2 o'clock 1:30 6ವರೆಗೂ ಕ್ಲಾಸು ಪ್ರಾಕ್ಟೀಸ್ ಇದೆ. ಅವ್ರದ್ದು ಬ್ಯಾಂಡ್ ಪ್ರಾಕ್ಟೀಸ್ ಇದೆ, ಹಂಗಾಗಿ ಇಬ್ಬರೂ ಕೂಡ ಹೋಗಿದ್ದಾರೆ. ಈಗ ನಾನು ಅಮ್ಮ ಸಂಜೆ ಅವ್ರನ್ನ ಹೋಗಿ ಕರ್ಕೊಂಡು ಹಾಗೆ ಇವತ್ತಿನ ಡೇ ಎಲ್ಲ ಹೇಗೆ ಹೋಗುತ್ತೆ, ಅವ್ರನ್ನ ಮಧ್ಯಾಹ್ನ ಕ್ಲಾಸಿಗೆ ಬಿಟ್ಟು ಸೊ ನೋಡೋಣ. ಆದರೆ ಅದೆಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ಹೊರಗೆ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳನ್ನ ಎಲ್ಲ ಏನಾರ ತಿನ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮಗೂ ಕೂಡ ಅಷ್ಟೇ ಏನಾರ ತಿನ್ಸ್ಕೊಂಡು ಬರೋಣ. ಏನು ಬೇಡಮ್ಮ ನನಗೆ, ನೀವು ಮಕ್ಕಳು ತಿನ್ರಿ, ನನಗೇನು ಬೇಡ. ನಮ್ಮಮ್ಮ ಆಚೆ ಹೊರಗಡೆ ತಿಂಡಿ ಪಾನಿಪುರಿ ಎಲ್ಲ ಏನು ಇಷ್ಟಪಡಲ್ಲ. ಗೋಲ್ಗಪ್ಪ ಒಂದು ಇಷ್ಟಪಡ್ತಾರೆ ಅಷ್ಟೇ, ಮಸಾಲ ಪುರಿ, ಗೋಬಿ ತಿನ್ನಲ್ಲ, ಒಂದು ಬೇರೆ ಏನು ತಿಂಡಿಗಳು ತಿನ್ನಲ್ಲ. ಸೊ ನೋಡೋಣ, ಏನೇ ತಿಂದ್ರು ನಾನ್ ವೆಜ್ ಮುಂದೆ ಎಲ್ಲನೂ ಕೂಡ ಒಂದೇ ಒಂದು ಪೀಸ್ ಇಟ್ಕೊಂಡು ಸಾಂಬಾರಾಗಲಿ ಕಬಾಬ್ ಆಗಲಿ ತಿಂತಾ ಇದ್ರೆ ನೆನೆಸ್ಕೊಬಾರ್ದು. ಸಾರಿ, ಶ್ರಾವಣ ಶನಿವಾರ ಗಣೇಶ ಚತುರ್ಥಿ ಮುಗಿಯೋರ್ಗೂ ನಾವು ತಿನ್ನಲ್ಲ. ಸೊ ಬನ್ನಿ, ಇವತ್ತಿನ ಡೇ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮತ್ತೊಂದು ಸತಿ ನಿಮ್ಮ ಹೆಸರು ಹೇಳ್ತಾ ಇದ್ದೀನಿ ನನ್ನ ವ್ಲಾಗಲ್ಲಿ, ನಜ್ರೀನ್ 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 ನಜ್ರೀನ್. ಕರೆಕ್ಟಾಗಿ ನಾನು ಉಚ್ಚಾರಣೆ ಮಾಡಿದ್ದೀನ ನಿಮ್ಮ ಹೆಸರನ್ನ. ಸೊ ಅದನ್ನು ಕೂಡ ಕಮೆಂಟ್ ಮಾಡಿ. ನಜ್ರೀನ್ ನಮ್ಮಮ್ಮ ಹತ್ರನೂ ಕೂಡ ಕನ್ಫರ್ಮ್ ಮಾಡಿಕೊಂಡೆ ಆ ಹೆಸರು ಕರೆಕ್ಟೇನಾ ಅಂತ. ಅಲ್ಲ ವರ್ಡು, ಯಾಕಂದರೆ ಕೆಲವ್ರ ಹೆಸ್ರುಗಳು ಹೇಳೋಕ್ಕೆ ಬರೋದೇ ಇಲ್ಲ ನಮಗೆ. ಅವರು ಯಾವ ಥರ ಹೇಳಿದ್ದಾರೆ ವರ್ಡ್ಸ್ ಏನಾದರೂ ನಾನು ತಪ್ಪಾಗಿ ಹೇಳ್ಬಿಡ್ತೀನ ಅಂತ ಒಂದು ಕಡೆ ಭಯ ಅನಿಸುತ್ತೆ. ಏನಾದರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಹೋಪ್ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹಿಂದೆ ವ್ಲಾಗಿಗೆ ತುಂಬ ಜನ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ ನನ್ನ ಅನುಭವದ ಮಾತನ್ನ ನಿಮ್ಮ ಹತ್ರ ಹಂಚ್ಕೊಂಡಿರೋದಕ್ಕೆ. ಹಾಗೆ ನೇತ್ರ ಅಂದ್ಬಿಟ್ಟು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ದೀರಾ. ಸಿಸ್ಟರ್ ಡೈಲಿ ನೋಡ್ತೀರಾ ಅಂತ ಹೇಳಿದ್ದೀರಾ ನನ್ನನ್ನು. ನನ್ನ ಹೆಸರು ಅವ್ರ ಹೆಸರನ್ನು ಕೂಡ ಮಾತಾಡಿಸಿ ಒಂದು ದಿವಸ ನೀವು ಯಾರು ಅಂತ ನನಗೂ ಕೂಡ ನೋಡಬೇಕು. ನೇತ್ರ ಸಿಸ್ಟರ್ ಒಂದು ದಿವಸ ಮಾತಾಡಿಸಿ. ಎಲ್ಲಿ ನೋಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿದರೆ ಪ್ಲೀಸ್ ಮಾತಾಡಿಸಿ ನೇತ್ರ ಸಿಸ್ಟರ್. ಡೈಲಿ ನನ್ನನ್ನು ನೋಡೋ ಬದಲು ಒಂದು ಸತಿ ನನ್ನನ್ನು ಮಾತಾಡಿಸಿ, ನೀವು ಯಾರು ಅಂತ ನಾನು ಕೂಡ ತಿಳ್ಕೊಳ್ತೀನಿ. ಸೊ ಲೆಟ್ಸ್ ಗೋ, ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ತೀನಿ. ಇವತ್ತಿನ ನನ್ನ ಡೇ ರೊಟೀನ್ ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೇಲಿ ಬಂದು ಪುಳಿಯೋಗರೆ ಮಾಡಿದ್ದೆ. ಹಾಗೆ ಫುಡ್ಡು, ನೀವು ಏನು ಫುಡ್ಡನ್ನು ತೊಗೊಳ್ತೀರಾ ಹೆಲ್ತ್ ಪರ್ಪಸ್ ಬಂದರೆ ಆದಷ್ಟು ಫುಡ್ಡನ್ನು ಬಿಸಿ ಮಾಡಿಕೊಂಡು ಬಿಸಿ ಊಟ ಮಾಡೋಕ್ಕೆ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು. ಬ್ರೇಕ್ಫಾಸ್ಟ್ಗೆ ಜಾಸ್ತಿ ಮಾಡೋದು ರೈಸು, ಲಂಚಿಗೆ ಜಾಸ್ತಿ ಮಾಡಿ 2 ಟೈಮ್ಗೆ ಅದನ್ನು ತಿನ್ನೋದು, ಇಲ್ಲ ಓವೆನಲ್ಲಿ ಇಟ್ಕೊಂಡು ತಿನ್ನೋದು, ಇದೆಲ್ಲ ಬೇಡ. ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. 1 ಟೈಮಿಗೆ ಎಷ್ಟಾಗುತ್ತೆ ಅಷ್ಟನ್ನೇ ಮಾಡಿಕೊಂಡು ಬಿಸಿ ಊಟನ ಮಾಡೋಕ್ಕೆ ಪ್ರಯತ್ನ ಪಡಿ. ಏನೇ ಆಗಲಿ, ನಾನಂತೂ ಏನೇ ಆಗಲಿ ನಂಗೆ ಬಿಸಿ ಇರಬೇಕು. ಕಾಫಿ ಆಗಲಿ, ಟಿಫನ್ ಐಟಮ್ಸ್ ಆಗಲಿ. ಆದಷ್ಟು ಹೆಣ್ಮಕ್ಳು ಈಗ ಮನೆಯಲ್ಲಿ ಆಫೀಸ್ಗೆ ಹೋಗ್ತಾರೆ, ಗಂಡಂದಿರಿಗೆ ಬಾಕ್ಸು, ಮಕ್ಳಿಗೆ ಬಾಕ್ಸ್ ಕಟ್ಟಿ ನಾವು ತಿನ್ನೋಷ್ಟೊತ್ತಿಗೆ ತಣ್ಣಗೆ ಆಗಿಬಿಡುತ್ತೆ. ಆದಷ್ಟು ಬೇಗ ಟಿಫನ್ ಟೈಮ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನೀವು ಕೂಡ ಸ್ವಲ್ಪ ಬಿಸಿ ಆರೋಕ್ಕೂ ಮುಂಚೆ ಬಿಸಿ ಇದ್ದಾಗ ಲಂಚ್ ಟಿಫನ್ ಮಾಡೋಕ್ಕೆ ಪ್ರಯತ್ನ ಪಡಿ. ಹಾಗೆ ಇವತ್ತಿನ ಡೇ ವ್ಲಾಗ್ ಹೇಗಿರುತ್ತೆ, ನಾನು ಸ್ವಲ್ಪ ಹೋಮ್ ಮೇಡ್ ಟಿಪ್ಸ್ ಅಂತೀವಿ, ಈಗ ಹೋಮ್ ಮೇಡ್ ಟಿಪ್ಸು ನಾಳೆಗೆ ಹೇಗೆ ಒಂದು ವೀಕಿಗೆ ಆಗಲಿ ಯಾವ ಥರ ಪ್ರಿಪ್ರೇಷನ್ ಮಾಡಿ ಇಟ್ಕೊತೀನಿ ಅದೆಲ್ಲನೂ ಕೂಡ ನಾನು ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ತುಂಬ ಜನ ನನಗೆ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ದೀರಾ, ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದೀರಾ, ನೀನು ಹಿಂದೆ ವ್ಲಾಗಲ್ಲಿ ಹೇಳಿದ್ದೀಯಾ ಪುಸ್ತಕಗಳನ್ನ ಓದೋಕ್ಕೆ ಟ್ರೈ ಮಾಡಿ ಅಂತೆಲ್ಲ, ನೀನು ಯಾವ ಪುಸ್ತಕಗಳನ್ನ ಓದ್ತೀಯ ಅಂತ.
ಸೊ ಗೊತ್ತಿಲ್ಲ ಏನಕ್ಕೆ ಅವರು ವ್ಲಾಗಲ್ಲಿ ಕಮೆಂಟ್ ಮಾಡಲ್ಲ. ನನ್ನ ಫ್ರೆಂಡ್ಸ್ ಕಮೆಂಟ್ ಮಾಡೋದೇ ಇಲ್ಲ, ಆದಷ್ಟು ನನ್ನ ಡೈರೆಕ್ಟಾಗಿ ಕೇಳೋದೇ ಜಾಸ್ತಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ನೋಡಿ, ನಾನು ಪುಳಿಯೋಗರೆ ಪುಡಿನ ನನ್ನ ಫ್ರೆಂಡು ಮಾಡಿ ಕೊಟ್ಟಿದ್ಲು. ಆ ಪುಳಿಯೋಗರೆ ಪೌಡರ್ನ ಬಳಸಿ ಇವತ್ತು ಪುಳಿಯೋಗರೆ ಗೊಜ್ಜನ್ನ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸೊ ನಾನೇನಾದರೂ ಮಾಡಿದರೆ ಅವಳಿಗೆ ಶೇರ್ ಮಾಡ್ತೀನಿ, ಅವಳೇನಾದರೂ ಮಾಡಿದ್ರೆ ನನಗೆ ಶೇರ್ ಮಾಡ್ತಾಳೆ. ಸೊ ಹೇಗಿದೆ ಪುಳಿಯೋಗರೆ ಪುಡಿ, ತುಂಬಾ ಟೇಸ್ಟ್ ಚೆನ್ನಾಗೇ ಬಂದಿದೆ, ಮಾಡಿದ್ದಾಳೆ. ಸೊ ಮಕ್ಕಳಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇನ್ನೂ ತುಂಬಾ ಟೈಮ್ ಇದೆ. ಈಗ ಟೈಮ್ ಬಂದು 7 o'clock. ಸ್ವಲ್ಪ ಹೆಡ್ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ಬಂದು ನನಗೆ ಹೆಡ್ ಮಸಾಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ದ. ಹಾಗೆ ಇವ್ರನ್ನ ಸ್ಕೂಲ್ಗೆ ಕಳಿಸಿ ಆದಮೇಲೆ ನನ್ನ ರೊಟೀನ್ ಹೇಗೆ ನಾನು ಟಿಪ್ಸ್ನ ಬಳಸಿ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ಈರುಳ್ಳಿನ ಕಟ್ ಮಾಡಿ ಎಲ್ಲ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಪಾಯ್ಸನ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಖಂಡಿತ. ಚಾಕುನ ಇಡಬೇಡಿ ಈರುಳ್ಳಿಗೆ. ಈ ಥರ ಸಿಪ್ಪೆನ ಸುಳಿದು ಬೇಕಿದ್ರೆ ನೀವು 1 ಲೇಯರ್ 2 ಲೇಯರ್ ಇಟ್ಕೊಂಡ್ರೆ ಓಕೆ, ನೀವು 1 ಡೇಗೆ ಯೂಸ್ ಮಾಡ್ಕೊಬೋದು. ಹಾಗೆ ಬೆಳ್ಳುಳ್ಳಿನ ತುಂಬ ಜನ ವಿಧವಾಗಿ ಸುಳಿದು ಸ್ಟೋರೇಜ್ ಮಾಡ್ಕೊತಾರೆ. ಬೆಳ್ಳುಳ್ಳಿನೂ ಕೂಡ ಅಷ್ಟೇ ಸುಳಿದು ನಾವು ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಪೇಸ್ಟ್ ಮಾಡ್ಕೊಂಬಿಡಿ, ಇಲ್ಲ ಉಪ್ಪು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ. ಇಲ್ಲ ಅಂದರೆ ಈ ಥರ ಕೈಯಲ್ಲೇ ನೀರಿಗೆ ಹಾಕಿ ನೆನೆಸಿ ಸುಳಿತಾರೆ, ಚಾಕುವಿಂದ ಸುಳಿತಾರೆ. ಹಾಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ 2 ಟೈಮಿಗೆ. ಈಗ ಒಗ್ಗರಣೆ ಹಾಕೋವಾಗ ಆವಾಗ ಸುಳಿದು ಚಚ್ಚಿ ಹಾಕ್ಕೊಳ್ಳೋದಕ್ಕಿಂತ ಸುಳ್ಕೊಂಡು ಇಟ್ಕೊಬೋದು. ಈ ಥರ ಟಿಪ್ಸ್ಗಳು. ಹಾಗೆ ಹುರುಳಿಕಾಳು ನೋಡಿ, ಇದು ಕೂಡ ನನ್ನ ಫ್ರೆಂಡ್ ಊರಿಂದ ತಂದಿದ್ಲು, ಬೆಳೆದಿರೋ ಅಂಥ ಹುರುಳಿಕಾಳು. ನನಗೆ ಸ್ವಲ್ಪ ಕೊಟ್ಟಿದ್ಲು, ಅದನ್ನು ಎತ್ತಿಟ್ಟಿದ್ದೀನಿ. ಸ್ವಲ್ಪ ನನಗೆ ಒಂದು 2 ಟೈಮ್ಸ್ಗೆ ಆಗೋಷ್ಟು ಹುರುಳಿಕಾಳನ್ನ ಮೊಳಕೆ ಕಟ್ಟೋಕ್ಕೆ ನೆನೆಸಿಟ್ಕೊಂಡಿದ್ದೀನಿ. ಅವಳು ಹೇಳ್ಕೊಟ್ಟಿದ್ದ ಟಿಪ್ಸು ಬಟ್ಟೆಯಲ್ಲೇ ಕಟ್ತೀನಿ ನಾನು, ಇಲ್ಲ ಹಾಟ್ ಬಾಕ್ಸಿಗೆ ಹಾಕಿಡ್ತೀನಿ. ಇವತ್ತು ನಾನು ಹೇಳ್ದಂಗೆ ಮಾಡು, ಹೇಗೆ ಬರುತ್ತೆ ಮೊಳಕೆ ನೋಡೋಣ ಅಂತ ಹೇಳಿದ್ಲು. ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಹುರುಳಿಕಾಳು ನೆಂದಿರೋ ಹುರುಳಿಕಾಳನ್ನ, ಈಗ ತೂತಿನ ಜಾಲರೆ ಬರುತ್ತಲ್ವ, ನಾವೇನಾದರೂ ಸಪ್ಪೆಲ್ಲ ಸೋಸ್ಕೊಳ್ತೀವಿ, ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಈ ಥರ ಹರಡಿಬಿಟ್ಟು, ನೀರೆಲ್ಲ ಸ್ವಲ್ಪ ಡ್ರೈ ಆಗಿರಬೇಕು, ಸ್ವಲ್ಪ ತೇವ ಇರಬೇಕು, ನೀಟಾಗಿ ಈ ಥರ ಹರಡ್ಕೊಂಡು ಇದ್ರ ಮೇಲೆ ಬಿಗಿಯಾದಂಥ ಒಂದು ಪ್ಲೇಟ್ನ ಗಾಳಿ ಆಡ್ದಂಗೆ ಫುಲ್ಲು ಒಂದು ಬಿಗಿಯಾದಂಥ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇದ್ರ ಮೇಲೆ ಸ್ವಲ್ಪ ವೆಯ್ಟು ಏನಾದರೂ ನೀವು ಇಲ್ಲಿ ಕಿಚನಲ್ಲಿ ಒಂದು ಬಾಕ್ಸೋ ಇಲ್ಲ ಒಂದು ಮಿಕ್ಸಿನೋ ಒಂದು ಕಲ್ಲೋ ಏನೋ ಒಂದು ಸ್ವಲ್ಪ ವೆಯ್ಟ್ ಥರ ಇಡಬೇಕಂತೆ. ಸೊ ನೋಡೋಣ, ಇದೇ ವ್ಲಾಗಲ್ಲೇ ನಾನು ನೆಕ್ಸ್ಟ್ ವ್ಲಾಗಲ್ಲಿಲ್ಲ, ಇದೇ ವ್ಲಾಗಲ್ಲೇ ನಾಳೆವರೆಗೂ ಕಂಟಿನ್ಯೂ ಮಾಡ್ತೀನಿ ನಿಮಗೋಸ್ಕರ. ಲಾಸ್ಟಲ್ಲಿ ತೋರಿಸ್ತೀನಿ, ಲಾಸ್ಟಲ್ಲಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಹೇಗೆ ಬಂದಿರುತ್ತೆ ನಾಳೆ ಬೆಳಗ್ಗೆ ನೋಡೋಣ ಇದನ್ನು ಹೇಗೆ ಬಂದಿರುತ್ತೆ ಅಂತ. ಸೊ ಹಾಗೆ ತುಂಬ ಜನಕ್ಕೆ ಹೇರ್ ಫಾಲ್ಸ್ ಆಗ್ತಾಯಿದೆ. ಏರ್ ಫಾಲ್ಸ್ಗೆ ಒಂದು ಟಿಪ್ಪು ಏನು ಮಾಡ್ಬೋದು ಅಂತ ಈಗ ಆಲ್ಮೋಸ್ಟ್ ಎಲ್ಲ ಬ್ರೇಕಿಂಗ್ ನ್ಯೂಸ್ ಥರ ಎಲ್ಲದರಲ್ಲೂ ಆನ್ಲೈನಲ್ಲಿ, ವೀಡಿಯೋದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾ ಇದ್ದಾರೆ. ರೋಸ್ಮೆರಿ ವಾಟರ್ನ ಯೂಸ್ ಮಾಡಿದ್ರೆ ಏರ್ ಫಾಲು ತುಂಬಾ ಕಡಿಮೆ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ರೋಸ್ಮೆರಿ ವಾಟರ್ನ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಫ್ರೆಂಡ್ ಯೂಸ್ ಮಾಡ್ತಿದ್ಲು, ಅವಳ ಹತ್ರ ಈ ಬಾಟಲ್ನ, ಒಂದು ಖಾಲಿ ಬಾಟಲ್ನ ಈಸ್ಕೊಂಡಿದ್ದೀನಿ ನಾನು ಕೂಡ. ಅದಕ್ಕೆ ಹಾಕ್ಕೊಳ್ಳೋಣ ಸ್ಪ್ರೇ ಅಂದ್ಬಿಟ್ಟು. ಸೊ ನೋಡಿ, ಇದು ನನ್ನ ಕೈಯಲ್ಲಿರೋದಂತ ಬಂದು ರೋಸ್ಮೆರಿಲಿ ಗಿಡ. ಸೊ ನಾನು ಅದು ಒಂದೇ ಥಿಂಕ್ ಮಾಡಿದ್ದು, ಕೆಮಿಕಲ್ ಎಲ್ಲ ಇರುತ್ತೆ ಹೊರಗಡೆ ತಂದರೆ, ನಾವೇ ಯಾಕೆ ಮಾಡ್ಕೊಬಾರ್ದು ಇದನ್ನು ಮನೆಯಲ್ಲಿ. ಹಾಗೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಎಲ್ಲನೂ ಸಿಗುತ್ತೆ, ಬ್ಲಿಂಕಿಟಲ್ಲಿ ಡ್ರೈ ರೋಸ್ಮೆರಿ ಪೆಟಲ್ಸು ಸಿಗುತ್ತೆ. ಅದನ್ನು ಎಣ್ಣೆಗೆ ಹಾಕಿ ಕಾಯಿಸಿ ಕೂಡ ಇಟ್ಕೊಬೋದು. ಇಲ್ಲಿ ನಾನು ಸ್ಟೋರೇಜ್ ಮಾಡಿ ಫ್ರೆಶ್ ಆಗಿರುವಂಥ ರೋಸ್ಮೆರಿ ಗಿಡನ ತೊಗೊಂಬಂದು ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ಥರ ಮಾಡೋದು ಹೇಗೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ನೈಟೇ ಸ್ವಲ್ಪ ನೀರಿಗೆ ಮೆಂತ್ಯ ಕಾಳನ್ನ ಹಾಕಿ ನೆನೆಸಿ 1 ಡೇ ಎಲ್ಲ ಅದನ್ನು ಇಟ್ಕೊಂಡಿದ್ದೆ. ಮೆಂತ್ಯನೂ ಕೂಡ ತುಂಬಾ ನಿಮಗೆ ಹೇರ್ಗೆ ಒಳ್ಳೆಯದು. ಈಗ ಈ ರೋಸ್ಮೆರಿ ಪೆಟಲ್ಸ್ ಎಲ್ಲನೂ ಕೂಡ ಈ ನೀರಿಗೆ ಸೇರಿಸ್ಕೊಳ್ಳಿ. ಸ್ವಲ್ಪ ನೋಡಿ ಈ ಥರ ಕಟ್ ಮಾಡಿ ಉಳಿಸ್ಕೊಳ್ಳಿ, ಒಂದೇ ಸತಿ ಎಲ್ಲನೂ ಯೂಸ್ ಮಾಡಿಬಿಡಿ. ನೋಡಿ ಈ ಥರ ಎಲ್ಲ ಹಾಕಿ ಈ ನೀರನ್ನು ಇನ್ನೂ ಸ್ವಲ್ಪ ಇದ್ರ ಜೊತೆಗೆ ನೀರನ್ನು ಸೇರಿಸ್ಕೊಳ್ಳಿ. 1 ಗ್ಲಾಸ್ ನೀರು 1/2 ಗ್ಲಾಸ್ಗೆ ಆಗಬೇಕು, ಕುದ್ದು ಲೋ ಫ್ಲೇಮಲ್ಲಿ. ನೋಡಿ, ಇದು ಕಾಸ್ಟ್ ಬಂದು 235 ಏನೋ ಇದೆ ಆನ್ಲೈನಲ್ಲಿ, 225. ಇದು 500 ml. ಸೊ ಇಷ್ಟು ಬಾಟ್ಲಿಗೆ 500 mlಗೆ 225 ಅಂದರೆ ನಮಗೊಂದು 5-10 ಟೈಮ್ಸ್ ಯೂಸ್ ಮಾಡ್ಬೋದು ಅಷ್ಟೇ ಅಂದ್ಲು ಅವಳು ನನ್ನ ಫ್ರೆಂಡು. ಸೊ ಲಾಂಗ್ ಹೇರ್ ಇರೋರಿಗೆ ಇನ್ನೂ ಜಾಸ್ತಿ ಬೇಕು. ಸೊ ನೋಡೋಣ, ಅದಕ್ಕೆ ನಾನು ಇದೆಲ್ಲ ಬೇಡ, ನಾನೇ ಮನೇಲಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ. ನಿಮಗೆ ರೋಸ್ಮೆರಿ ಗಿಡ ಎಲ್ಲಿ ಸಿಗುತ್ತೆ ಅಂದರೆ ನರ್ಸರಿಯಲ್ಲಿ ಸಿಗುತ್ತೆ. ಹಾಗೆ ಬ್ಲಿಂಕಿಟಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಡ್ರೈ ರೋಸ್ಮೆರಿದು ಡ್ರೈ ಆಗಿರೋ ಪೆಟಲ್ಸು ಪ್ಯಾಕೆಟು ಸಿಗುತ್ತೆ. ಸೊ ಅದ್ರ ಕಾಸ್ಟ್ ಎಷ್ಟು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ತುಂಬ ಜನ ನೋಡಿದ್ದೀನಿ ತೊಗೊಳ್ತಾರೆ ಅದನ್ನು.
ಅದನ್ನು ಎಣ್ಣೆಗೆ ಹಾಕಿ ಕಾಯಿಸಿ ನೀವು ಎಣ್ಣೆ ಇಟ್ಕೊಬೋದು. ಈ ಥರನೂ ಕೂಡ ಮಾಡ್ಕೊಳ್ಬೋದು. ಆದಷ್ಟು ನೀವೇ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೋಡಿ, ಈಗ ನಾನು 1 ಗ್ಲಾಸ್ ನೀರು ಹಾಕಿ ಲೋ ಫ್ಲೇಮ್ ಇಟ್ಟು ಕುದಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇದು ಒಂದು ಸಣ್ಣ ಫ್ಲೇಮ್ ಇಟ್ಕೊಂಡು ಒಂದು ಹಾಫ್ ಆನ್ ಅವರ್ ಆದರೂ ಇದನ್ನು ಕುದಿಸ್ಕೊಳ್ಳಿ. ಸೊ ನೋಡಿ, ಫೈನಲಿ ಹಾಫ್ ಆನ್ ಅವರ್ ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ಬಂದಿದೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಶಾಂಪೂ ಕಂಟೆಂಟ್ ಇರುತ್ತೆ ಮೆಂತ್ಯದಲ್ಲಿ, ಅದಕ್ಕೆ ನೊರೆ ಬರ್ತಾ ಇದೆ. ಸ್ಮೆಲ್ ಕೂಡ ತುಂಬಾ ಘಮ ಚೆನ್ನಾಗಿದೆ. ಇದು ರೋಸ್ಮೆರಿ ಪೆಟಲ್ಸ್ದು, ಅದು ಸೇಮ್ ದವಣ ಸ್ಮೆಲ್. ಹಾಫ್ ಆನ್ ಅವರ್ ಇದು ತಣ್ಣಗಾದ್ಮೇಲೆ ನೀವು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಹೆಡ್ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ. ಏರ್ ಫಾಲು ಕೂಡ ಕಂಟ್ರೋಲ್ ಆಗುತ್ತೆ. ನಾನು ಕೂಡ ಇತ್ತೀಚೆಗೆ ಬಳಸ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ನೈಟಲ್ಲಿ ಸ್ಪ್ರೇ ಮಾಡ್ಕೊಂಡು ಮಸಾಜ್ ಮಾಡಿಕೊಂಡು ಬೆಳಗ್ಗೆ ಹೆಡ್ ವಾಶ್ ಮಾಡ್ಕೊಳ್ಳಿ. ತುಂಬ ಜನ ನನ್ನ ಫ್ರೆಂಡ್ಸ್ ಕೇಳಿರೋ ಕ್ವಶನ್ ಏನಂದರೆ, ನೀನು ಯಾವ ಪುಸ್ತಕಗಳು ಜಾಸ್ತಿ ಓದ್ತೀಯ, ನಮಗೆ ಶೇರ್ ಮಾಡು ಅಂತ ಕೇಳಿದ್ದೀರ ಮೊನ್ನೆ ವ್ಲಾಗ್ಗೆ. ಬನ್ನಿ, ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮೊಟ್ಟ ಮೊದಲು ನಾನು ಓದುವಂಥ ಪುಸ್ತಕಗಳು ರವಿ ಬೆಳಗೆರೆ ಅವ್ರದ್ದು. ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ರವಿ ಬೆಳಗೆರೆ ಅಂದರೆ. ನನಗೂ ಕೂಡ ಅವರಿಂದನೇ ನನಗೆ ಈ ಹುಚ್ಚು ಬಂದಿದ್ದು. ಇವರ ಪುಸ್ತಕ, ಇವರ ಮಾತುಗಳು, ಇವ್ರ ವೀಡಿಯೋಸ್ ತುಂಬ ನೋಡ್ತಿದ್ರು ಹಸ್ಬೆಂಡು. ನನಗೂ ಹಂಗಾಗಿ ಇಷ್ಟ ಆಯಿತು. ಫಸ್ಟ್ ನಾನು ಓದಿದಂಥ ಪುಸ್ತಕ ಇದೆ, ಹೇಳಿ ಹೋಗೋ ಕಾರಣ. ಈ ನಡುವೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಓದಿದ ಫಸ್ಟ್ನೇ ಪುಸ್ತಕ ಅದು, ಹೇಳಿ ಹೋಗೋ ಕಾರಣ ಸಿಕ್ತು ನನಗೆ ಅದಕ್ಕೆ ಕ್ವಶನ್ಗೆ. ಮತ್ತು ನೆಕ್ಸ್ಟ್ ಸೆಕೆಂಡ್ ಬುಕ್ಕು ಸಮಾಧಾನ ಅಂದರೆ ಈ ಬುಕ್ಕಂತೂ ಓದೋವಾಗ ನಿಜವಾಗ್ಲೂ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಆದಷ್ಟು ಈ ತೋರಿಸ್ತಿರೋ ನನ್ನ ಬುಕ್ಸು ನೀವೆಲ್ಲನೂ ಕೂಡ ಓದೋಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಬುಕ್ಸ್ ಇದೆ ಅವ್ರದ್ದು. ಹಾಗೆ ನೀ ಹಿಂಗೆ ನೋಡಬೇಡ ನನ್ನ, ಇದು ಓದಿ ತುಂಬ ಚೆನ್ನಾಗಿದೆ. ಹಾಗೆ ಮೇನ್ ಓದಬೇಕಾಗಿರೋದು ಸರ್ಪ ಸಂಬಂಧಗಳು ಹೇಗೆ ಏನು ಅನ್ನೋದು, ಸರ್ಪ ಸಂಬಂಧ ಬುಕ್ಸ್ ಮೇಯ್ನ್ ಓದಿ ನೀವು. ಮಾಟಗಾತಿ ಅಪ್ಪ ಹೇಳೋಕ್ಕೇ ಆಗಲ್ಲ, ತುಂಬ ಇದೆ ಅವ್ರ ಪುಸ್ತಕಗಳು. ಕನಸೆ ಓ ಮನಸೆ, ನೀ ಹಿಂಗೆ ನೋಡಬೇಡ ನನ್ನ, ಕಲ್ಪನಾ ಮ್ಯಾಮ್ ಹೀರೋಯಿನ್, ಅವರ ಪುಸ್ತಕ ಇದು ಕಲ್ಪನಾ ನಿವಾಸ. ತುಂಬ ಪುಸ್ತಕಗಳನ್ನ ಇವೆಲ್ಲ ಓದಿರೋದಕ್ಕೆ ಇವತ್ತು ನಾನು ಈ ಥರ ಇದ್ದೀನಿ. ಹಾಗೆ ಇನ್ನೊಂದು ಡೈಲಾಗ್ ಇದೆ ಅವ್ರದ್ದು, ಅದು ಕೂಡ ಚೆನ್ನಾಗಿದೆ. ಏನಂದರೆ ಆ ಡೈಲಾಗು, ನಮಗೆ 1000 ಜನ ಫ್ರೆಂಡ್ಸ್ ಇರಬಹುದು, ಆತ್ಮೀಯರು ಇರಬಹುದು, ಇಷ್ಟಪಡೋರು ಇರಬಹುದು, ಆದರೆ ನಮಗೆ ನಾವು ಅರ್ಥವಾದಷ್ಟು ಚೆನ್ನಾಗಿ ಮತ್ತು ಯಾರಿಗೂ ಅರ್ಥವಾಗಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ನನಗೆ ನಾನೇ ಬೆಸ್ಟ್ ಫ್ರೆಂಡ್ ಅಂದ್ಕೊಬೇಕಂತೆ. ಇದನ್ನು ಅವ್ರ ಬಾಯಲ್ಲಿ ಕೇಳಬೇಕು. ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ನಾನು ಈವ್ನಿಂಗ್ ಬಂದು ಮ್ಯೂಸಿಕ್ ಕ್ಲಾಸ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಈವ್ನಿಂಗ್ ಆಗಿದೆ. ನನ್ನ ಮಕ್ಕಳನ್ನ ಇಬ್ಬರನ್ನ ಕರ್ಕೊಂಡು ಹೋಗಬೇಕು. ನಾನು ಅಮ್ಮ ಬಂದಿದ್ದೀವಿ. ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋಣ, ಹಾಗೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು. ಅದಕ್ಕೆ ಎಲ್ಲರೂ 2 ವೀಲರಲ್ಲಿ ಆಗಲ್ಲ ಅಲ್ವಾ. ನಾನು ದೊಡ್ಡ ಮಗನಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾಯಿರು ಸ್ಟಾಲ್ ಹತ್ರ. ಎಲ್ಲರೂ ಕೂಡ ಅಲ್ಲಿಗೆ ಬಂದು ಸೇರಿಬಿಟ್ಟು ಒಟ್ಟಿಗೆ ತಿನ್ನೋಣ ಅಂದ್ಬಿಟ್ಟು. ಸೊ ಅವರು 2 ಗಂಟೆಗೆ 1 ಗಂಟೆಯಲ್ಲಿ ಬಂದಿರೋದು ಕ್ಲಾಸಿಗೆ. ಈಗ ಟೈಮ್ ಬಂದು 7 o'clock ಆಗಿದೆ. ಪ್ರಾಕ್ಟೀಸು, ಬ್ಯಾಂಡ್ ಪ್ರಾಕ್ಟೀಸು, ಹಾಗೆ ಅವ್ನ ಕ್ಲಾಸ್ ತೊಗೊಳ್ಳೋದು ಎಲ್ಲನೂ ಕೂಡ ಆಯಿತು. ಸೊ ನೋಡಿ, ನಮ್ಮ ಏರಿಯಾದಲ್ಲಿ ಯು ಸ್ಟಾರ್ಟ್ ಅಂತ ಒಂದು ಹೊಸ ಮಾಲ್ ಓಪನ್ ಆಗಿದೆ. ನಂಗೆ ಶಾಪಿಂಗ್ ಅಂದರೆ ತುಂಬಾ ಇಷ್ಟ. ಬಟ್ಟೆ ಶಾಪಿಂಗ್ ಅಂದರೆ ತುಂಬಾ ಇಷ್ಟ. ಸೊ ನೋಡಿ, ಪಾಪ ಹಾಲನ್ನ ಬೀಳಿಸ್ಕೊಂಡ್ಬಿಟ್ರು ರೋಡಲ್ಲಿ, ಬೈಕ್ ಹತ್ತಿಸ್ಬಿಟ್ರು. ಸೊ ಈ ಥರ ಹಾಲು ಅಂದರೆ ಅಮೃತ ಅಲ್ವಾ, ತುಳಿಬಾರ್ದು, ಏನು ಮಾಡೋಕ್ಕಾಗಲ್ಲ. ಈ ಥರ ಮೈನ್ ರೋಡಲ್ಲಿ ಚೆಲ್ದಾಗ ತುಳ್ಕೊಂಡು ಓಡಾಡ್ತಾರೆ. ಇದನ್ನು ನೋಡಿ ನನಗೆ ಬೇಜಾರಾಯಿತು. ಸೊ ಫೈನಲಿ ಇಲ್ಲಿ ಲೈನಾಗೆ ಚಾಟ್ಸ್ ಅಂಗಡಿಗಳು ತುಂಬಾ ಇದೆ. ಇಲ್ಲೇ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನನ್ನ ಮಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಮೊನ್ನೆ ಕೇಳಿದ್ದ. ಸೊ ಇವಾಗ ಬಂದು ಕೇಳಿದ್ರೆ ಇಲ್ಲಿ ಐಸ್ ಕ್ರೀಮ್ಸು ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಲೋಕದಲ್ಲಿ, ತಿನ್ನೋ ಅಂದರೆ ಬೇಡ ಅಂತ ಇದ್ದಾರೆ. ಅವ್ರಿಗೂ ಕೂಡ ನಮ್ಮಂಗೆ ಖಾರ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ. ಯಾಕಂದರೆ ಶ್ರಾವಣ ಬಂದ್ಬಿಡ್ತಲ್ವ, ಹಂಗಾಗ್ಬಿಟ್ಟು ಇದು ನೆಕ್ಸ್ಟ್ ವೀಕ್ ಟ್ರೈ ಮಾಡ್ತೀನಿ. ನಾನು ಕೂಡ ಚಾಟ್ಸೆ ತಿನ್ನೋಣ ಮಮ್ಮಿ, ಇದು ತಿನ್ನು ಅದನ್ನು ತಿನ್ನಿರ ಅಂದರೆ ಬೇಡ ಅಂದರು. ಸೊ ಫೈನಲಿ ಎಲ್ಲರೂ ಒಟ್ಟಿಗೆ ಕೂತು ಏನಾದರೂ ತಿನ್ನೋಣ ಅಂತ ಹುಡುಕ್ತಾ ಇದ್ದೀವಿ. ನನಗೆ ಈ ರೋಡಲ್ಲಿ ನಿಂತ್ಕೊಂಡು ಹುಡ್ಕೋಕ್ಕೆಲ್ಲ ಬರೋದು ಇಲ್ಲ. ಹಾಗೆ ನನಗೆ ಮೇಯ್ನ್ ರೋಡಲ್ಲಿ ನಡೆಯೋಕ್ಕೆ ಬರಲ್ಲ. ನಮ್ಮ ಮನೆಯಲ್ಲಿ ನಮ್ಮಮ್ಮ ಹಂಗಿಸ್ತಾ ಇರ್ತಾರೆ ಯಾವಾಗೂ, ನಿಂಗೆ ಓಡಾಡೋಕ್ಕೆ ಬರೋದೇ ಇಲ್ಲ ರೋಡಲ್ಲಿ ಅಂತ. ನಿಜನೇ, ನಾನು ಸಣ್ಣವಳಿದ್ದಾಗಿಂದ ಅಪ್ಪ ಅವ್ರ ಅಣ್ಣ ಆ ಥರ ಜೊತೆಯಲ್ಲಿ ಗಾಡಿಯಲ್ಲಿ ಓಡಾಡಿರೋದು. ಸ್ವಲ್ಪ ಮದುವೆ ಆಗಿ ಬುದ್ಧಿ ಬಂದ ಮೇಲೆ ಹಸ್ಬೆಂಡ್ ಜೊತೆ ಹಾಗೆ ನಾನು 2 ವೀಲರ್ ಕಲ್ತ್ಬಿಟ್ಟೆ. ನಂಗೆ ರೋಡಲ್ಲಿ ನಡೆಯೋಕ್ಕೆ ಓಡಾಡೋಕ್ಕೆ ಈ ಜನಗಳ ಮಧ್ಯೆ ಬರೋದೇ ಇಲ್ಲ. ಸೊ ಫೈನಲಿ ಇಲ್ಲಿ ಚಿಂತಾಮಣಿ ಚಾಟ್ಸ್ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಿಪ್ಪಟ್ಟು ಬೇಲು ಹಾಗೆ ಪಾನಿಪುರಿ ಎಲ್ಲನೂ ತಿಂದ್ವಿ. ನನ್ನ ಮಗ ದೊಡ್ಡವನು
ಇಬ್ಬರೂ ಅಷ್ಟೇ ಒಂದೇ ಪ್ಲೇಟ್ ತಿಂದರು. ಮತ್ತು ಮಸಾಲ ಪುರಿ ತಿನ್ನಬೇಕು, ಫುಲ್ಲು ರಶ್ ಇಲ್ಲಿ ಪಾರ್ಸಲ್ ತೊಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಹಲ್ವಾ, ಸ್ನ್ಯಾಕ್ಸ್ ಐಟಮು, ಚಾಟ್ಸ್ ಐಟಮ್, ತುಂಬ ಚಾಟ್ಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಇವರು ಬಂದು ಕೋಮ್ಟಿಗ್ರು ಅಂತಾರೆ, ಅವ್ರದ್ದು ಶಾಪು. ಬಟ್ ವೀಡಿಯೋ ಮಾಡೋಕ್ಕಾಗೇ ಇಲ್ಲ, ಒಂದು ಪ್ಲೇಟ್ ನಾವು ಆರ್ಡ್ರ್ ಮಾಡಬೇಕಂದ್ರೆ 1/2 hour ಆಗುತ್ತೆ ಇಲ್ಲಿ. ಹಾಗೆ ನಮ್ಮ ಮಕ್ಕಳಿಗೆ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ, 8 o'clock ಆಗಿಬಿಡ್ತು. ಹಂಗಾಗ್ಬಿಟ್ಟು ಪಾರ್ಸಲ್ ತೊಗೊಂಡೆ ಮನೆಗೆ ಅವ್ರಿಬ್ರಿಗೂ. ಹಾಗೆ ಹಲ್ವಾ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, 25 rupees ಚಿಕ್ಕ ಪ್ಯಾಕೆಟ್ ಅಲ್ವಾ. ಯಾವ ಥರ ಟೇಸ್ಟ್, ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ. ಸೊ ಫೈನಲಿ ಮನೆಗೆ ಬರೋಷ್ಟೊತ್ತಿಗೆ 8:30 ಆ ಥರನೇ ಟೈಮ್ ಆಗೋಯ್ತು. ಅದಕ್ಕೆ ಅಮ್ಮ ಸಾಂಬಾರಿದೆ, ಹೊಟ್ಟೆ ಹಶ್ವಾದ್ರೆ ರೈಸ್ ಇದೆ ತಿನ್ಕೊಳ್ಳಿ ಅಂತ ಹೇಳಿದ್ರು. ಕಿಚನ್ ಪಾತ್ರೆ ಸ್ವಲ್ಪ ಇದ್ದಷ್ಟೆಲ್ಲನೂ ಕೂಡ ವಾಶ್ ಮಾಡಿ ಎತ್ತಿಡ್ತಾ ಇದ್ದಾರೆ. ಅಮ್ಮಂಗೆ ಸ್ನ್ಯಾಕ್ಸೇ ಹೊಟ್ಟೆ ತುಂಬಿದೆ, ಊಟ ಬೇಡ ಅಂದರು. ನನಗೂ ಕೂಡ ಊಟ ಬೇಡ, ಮಕ್ಳಿಗೂ ಕೂಡ ಬೇಡ ಅಂದರು. ಯಾಕಂದರೆ ಪಾರ್ಸಲ್ ತಂದಿದ್ದೀನಲ್ವ, ಮಸಾಲ ಪುರಿ ತಿಂದರೆ ಸಾಕು ಅಂದರು. ಸೊ ಫೈನಲಿ ನೋಡಿ ಅಮ್ಮ ಇದ್ಕಿದ ಬೇಳೆ ಸಾಂಬಾರನ್ನ ಮಾಡಿದರು. ಹಾಗೆ ನೈಟೇ ಹಾಲು ಕಾಯಿಸೋದು ಅಂತ ನಾನು ನಿಮಗೆ ತುಂಬ ಸತಿ ಹೇಳಿದ್ದೀನಿ. ನೋಡಿ ಇವಾಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹಾಲನ್ನ ಈ ಥರ ಕಾಯಿಸಿ ಆರಕ್ಕೆ ಬಿಟ್ಬಿಡ್ತೀನಿ. ಬೆಳಗ್ಗೆಗೆ ಕೆನೆ ತುಂಬ ಚೆನ್ನಾಗಿ ಬರುತ್ತೆ. ಈಗಲೇ ನೋಡಿ ಅದರಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಹಾಲಲ್ಲಿ. ಅದೇ ಕೆನೆಯಲ್ಲೇ ನಾನು ತುಪ್ಪನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಜಾಸ್ತಿ. ಸೊ ಫೈನಲಿ ನಾನು ಮಾಡೋದೇ ಅದೇ ಕೆನೆಯಲ್ಲೇ. ನೋಡಿ ಈ ಥರ ನೈಟ್ ಹಾಲನ್ನ ಕಾಯಿಸಿಟ್ಕೊಳ್ಳಿ. ಸಾಂಬಾರು ನೋಡಿ ಇದ್ಕಿದ ಬೇಳೆ ಸಾಂಬಾರು ಮಾಡಿದರು ಅಮ್ಮ. ನೈಟ್ ಮಲ್ಗೋವಾಗ ಸಾರೆಲ್ಲ ಕಾಯಿಸಿ ಹಾಲನ್ನ ಕಾಯಿಸಿ ಈ ಥರ ಇಟ್ಬಿಡ್ತೀವಿ. ಆದಷ್ಟು ನೀವು ಕೂಡ ಹಾಲನ್ನ ನೈಟ್ ಕಾಯಿಸಿಡಿ, ಬೆಳಗ್ಗೆಗೆ ನಿಮಗೆ ಸ್ವಲ್ಪ ದಪ್ಪ ಕೆನೆ ಬರೋಕ್ಕೆ ಈಸಿ ಆಗುತ್ತೆ, ಕೆನೆ ತೆಗಿಯೋಕ್ಕೂ ಈಸಿ. ಹಾಗೆ ನಿಮಗೆ ಮೊನ್ನೆ ಹೇಳ್ದಂಗೆ ನಾನು ನೆನ್ನೆ ವ್ಲಾಗಲ್ಲಿ ಮೊಳಕೆ ಕಾಳು ಇಟ್ಟಿದ್ದೀನಿ, ಹೇಗೆ ಬರುತ್ತೆ ಅಂತ ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ ಅಂದೆ. ಸೊ ನಿಮಗೋಸ್ಕರ ಒಂದು ದಿವಸ ವೀಡಿಯೋನ ಸ್ಕಿಪ್ ಮಾಡಿ ಮಾರ್ನಿಂಗ್ ಇದನ್ನು ಶೂಟ್ ಮಾಡಿಕೊಂಡು ಇವತ್ತು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಬನ್ನಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ. ನಾನು ನೆನ್ನೆ ಇಟ್ಟಿರೋದು ಇನ್ನೂ ಓಪನ್ ಮಾಡಿ ನೋಡಿಲ್ಲ, ನನಗೂ ಭಯ ಆಗ್ತಾಯಿತ್ತು, ಬಟ್ ಕಾಣಿಸ್ತು. ಸೊ ಫೈನಲಿ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ ಹೇಳಿದ ಟಿಪ್ಸ್ನ ಯೂಸ್ ಮಾಡಿದ್ದೆ. ಗಾಳಿನೂ ಆಡುತ್ತೆ ಕೆಳಗೆ, ಮತ್ತು ಮೊಳಕೆ ಬರೋಕ್ಕೆ ಈಸಿ ಆಗುತ್ತೆ. ಕೆಲವ್ರು ಮೊಳಕೆನೇ ಎಷ್ಟು ಕಟ್ಟಿದ್ರೂ ಬರೋಲ್ಲ ಅಂತಾರೆ, ಏನೋ ಗೊತ್ತಿಲ್ಲ, ನಾನು ಹೆಂಗಿಟ್ರೂ ಮೊಳಕೆ ಬಂದ್ಬಿಡುತ್ತೆ. ಸೊ ಫೈನಲಿ ಮೊಳಕೆ ಕಾಳು ಚೆನ್ನಾಗಿ ಬಂದಿದೆ. ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.